ಸವಾಯಿದಂ ವಿಶ್ವಮಮೋಘಲೀಲಃ ಸೃಜತ್ಯಪತ್ಯಂತೆ ನ ಸಜ್ಜತೇಸ್ಮಿನ್ ಭೂತೇಷು ಚಾಂತರ್ಹಿತ ಆತ್ಮತಂತ್ರಃ ಷಡ್ವರ್ಗಿಕಂ ಜಿಘ್ರತೆ ಷಡ್ಗುಣೇಶಃ ಶ್ರೀರ್ಯತ್ರರೂಪಿಣ್ ನಿರ್ಗಾಯಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ಚಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತೆ ದೇಹೇಂದ್ರಿಯ ಪ್ರಾಣ ಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿ ಸೂತ್ರಂ ಮಹಾನಿತ್ಯುರದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಅಥಾತಃ ಕ್ರೋಧಿ ಸಂವತ್ಸರಸ್ಯ ಶ್ರಾವಣಮಾಸೆ ಶುಕ್ಲ ಪಕ್ಷೀಯಾಯಾಂ ಪ್ರತಿಪದಿ ಭಾಗವತಸ್ಯ ಪ್ರವಚನಂ ಶ್ರವಣಂ ಚ ಪುನಃ ಪ್ರಾರಭ್ಯೇತೆ. ತತ್ರ ಪ್ರಥಮಸ್ಕಂಧಸ್ಯ ತೃತೀಯೇ ಅಧ್ಯಾಯೇ ಷಟ್ತ್ರಿಂಶಃ ಶ್ಲೋಕಃ. ಮೊದಲ ಸ್ಕಂದದ 3ನೇ ಅಧ್ಯಾಯದ 36ನೇ ಶ್ಲೋಕಃ ವ್ಯಾಖ್ಯಾಸ್ಯತೆ. ಭಗವತಃ ವಿಭಿನ್ನಾನ್ ಅವತಾರಾನ್ ವರ್ಣಯಾಮಾಸ ವ್ಯಾಸಃ ವ್ಯತೀತೇಷು ಶ್ಲೋಕೇಷು. ಏವಂ ಅಕರ್ತುಃ ಜನನರಹಿತಸ್ಯ ತಸ್ಯ ಹೃತ್ಪತೇಃ ಹೃದಯಕಮಲನಿವಾಸಿನಃ ತಸ್ಯ ಜನ್ಮಾನಿ ಅವತಾರಾನ್ ಕರ್ಮಾಣಿ ಕವಯಃ ಜ್ಞಾನಿನಃ ವೇದೇಷು ಪುರಾಣೇಷು ಚ ವರ್ಣಯಂತಿ ಸ್ಮ, ಅದ್ಯಾಪಿ ವರ್ಣಯಂತಿ ವರ್ಣಯಿಷ್ಯಂತಿ ಚ. ಶ್ರಾವಣ ಮಾಸದ ಮೊದಲ ಈ ಒಂದು ದಿನದಂದು ಈ ಶ್ರಾವಣ ಮಾಸದ ಪವಿತ್ರವಾದ ಕಾಲವನ್ನು ಭಾಗವತದ ಶ್ರವಣ ಮನನ ಇವುಗಳ ಮೂಲಕ ನಡೆಸಬೇಕು ಅಂತ ನಾವು ಬಯಸಿ ಇಲ್ಲಿ ಸೇರಿದ್ದೇವೆ. ಮೊದಲ ಸ್ಕಂದದ 3ನೇ ಅಧ್ಯಾಯದ 36ನೇ ಶ್ಲೋಕ ಇವತ್ತು ಪ್ರಾರಂಭ ಕಾಣಬೇಕಾಗಿರುವುದು. ಈ ಹಿಂದಿನ ಶ್ಲೋಕಗಳಲ್ಲಿ ಅನೇಕ ಭಗವಂತನ ಅವತಾರಗಳನ್ನು, ಅವನ ಕ್ರಿಯೆಗಳನ್ನೆಲ್ಲವನ್ನೂ ಕೂಡ ವರ್ಣಿಸಿದ್ದಾರೆ. ಇಂಥ ಈ ಭಗವಂತ ಅವನಲ್ಲಿ 6 ಗುಣಗಳು ತುಂಬಿದ್ದು ಪೂರ್ಣನಾಗಿದ್ದರೂ ಕೂಡ ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೇ ಇರ್ತಾನೆ. ಸೃಷ್ಟಿ, ಸ್ಥಿತಿ, ಸಂಹಾರ ಇದೆಲ್ಲವನ್ನೂ ಕೂಡ ಮಾಡ್ತಾನೆ. ಇಷ್ಟು ಮಾಡಿದರೂ ಕೂಡ ಅವನಿಗೆ ಇದರಿಂದ ಏನಾದರೂ ಫಲವನ್ನು ಪಡೆಯಬೇಕು ಅನ್ನುವಂಥ ಹಂಬಲ ಇರುವುದೇ ಇಲ್ಲ. ಆದ್ದರಿಂದ ಅವನನ್ನು ಅಕರ್ತ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಎಲ್ಲ ಜಡಗಳ ಚೇತನಗಳ ಒಳಗೆ ಆತ ಇದ್ದಾನೆ, ಅವುಗಳಿಗೆ ನಿಯಾಮಕನಾಗಿದ್ದಾನೆ. ಚೇತನಗಳ ಒಳಗಿದ್ದು ಆಯಾ ಇಂದ್ರಿಯಗಳ ಮೂಲಕ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಇವುಗಳ ಮೂಲಕ ಏನನ್ನು ಅನುಭವಿಸಬೇಕೋ ಅದೆಲ್ಲವನ್ನು ತಾನು ಅನುಭವಿಸಿ ಮುಂದೆ ಜೀವನಿಗೂ ಕೂಡ ಅದನ್ನು ಉಣಬಡಿಸ್ತಾನೆ. ಜೀವ ಅಸ್ವತಂತ್ರನಾಗಿ ಉಣ್ತಾನೆ, ಭಗವಂತ ಮಾತ್ರ ಸ್ವತಂತ್ರನಾಗಿ ಆತ ಉಣ್ತಾನೆ. ಹೀಗೆ ಭಗವಂತನನ್ನು ಷಡ್ಗುಣೇಶ, 6 ಗುಣಗಳಿಗೂ ಕೂಡ ಆತ ಈಶನಾಗಿದ್ದಾನೆ, 6 ಗುಣಗಳಿಂದ ಆತ ಪೂರ್ಣನಾಗಿದ್ದಾನೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಈ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟಂತೆ
ಶ್ರೀಧರಿಯ ವ್ಯಾಖ್ಯಾನದಲ್ಲಿ, ವೀರರಾಘವರ ವ್ಯಾಖ್ಯಾನದಲ್ಲಿ, ವಿಜಯಧ್ವಜ ಯಾದುಪತ್ಯ ವ್ಯಾಖ್ಯಾನಗಳಲ್ಲಿ ಏನು ವಿಷಯ ಇದೆ ಅಂತ ನೋಡಬೇಕು. ಅದರ ಜೊತೆಗೆ ಈ ಒಂದು ನಿರ್ದಿಷ್ಟ ಶ್ಲೋಕಕ್ಕೆ ಭಾಗವತ ಸಾರೋದ್ಧಾರಕಾರರಾದ ವಿಷ್ಣು ತೀರ್ಥರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಕೂಡ ನಾವು ನೋಡಬೇಕೀಗ. ಎಲ್ಲಿಯಾದರೂ ಯಾವುದಾದ್ರು ಶ್ಲೋಕಕ್ಕೆ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದ್ದಿದ್ರೆ ಅದನ್ನೂ ಕೂಡ ಭಾಗವತದ ಶ್ರವಣ ಮಾಡುವಾಗ ನಾವು ನೋಡದೆ ಹೋದರೆ ಭಾಗವತದ ಅವಲೋಕನ ಪೂರ್ಣ ಆಗಲಿಕ್ಕಿಲ್ಲ. ಭಾಗವತ ಸಾರೋದ್ಧಾರದ ಅವಲೋಕನದಲ್ಲಿ ವಿಷ್ಣು ತೀರ್ಥರ ಗ್ರಂಥಗಳ ಅವಲೋಕನ, ವಿಷ್ಣು ತೀರ್ಥರ ವ್ಯಾಖ್ಯಾನಗಳ ಅವಲೋಕನ ಹೇಗೆ ಮುಖ್ಯವೋ ಹಾಗೆ ಭಾಗವತದ ಅವಲೋಕನ ಮಾಡುವಾಗಲೂ ಕೂಡ ಅವರು ಆ ಭಾಗವತದ ಕೆಲವು ಶ್ಲೋಕಗಳಿಗೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅವುಗಳೆಲ್ಲವನ್ನು ಕೂಡ ನಾವು ನೋಡಬೇಕು. ಅಂಥದ್ದೊಂದು ವಿಶಿಷ್ಟವಾದಂಥ ಶ್ಲೋಕ ಇದು. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಜೀವನಿಗೂ ಈಶ್ವರನಿಗೂ ಏನು ವ್ಯತ್ಯಾಸ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಬೇರೆ ಏನು ವ್ಯತ್ಯಾಸ ಇಲ್ಲ, ಸ್ವಾತಂತ್ರ್ಯವೇ ವ್ಯತ್ಯಾಸ. ಸ್ವಾತಂತ್ರ್ಯಮೇವ ವಿಶೇಷ ಇತ್ಯಾಹ ಸವಾಯಿತಿ. ಆ ಭಗವಂತ ಸ್ವತಂತ್ರನಾಗಿದ್ದು ಇದೆಲ್ಲವನ್ನು ಅನುಭವಿಸ್ತಾನೆ ಅನ್ನುವುದೇ ಆತನ ಒಂದು ವೈಶಿಷ್ಟ್ಯ. ಷಡ್ವರ್ಗಿಕ ಅಂದರೆ ಇಂದ್ರಿಯ ಷಡ್ವರ್ಗ ವಿಷಯಂ. ಈ ಎಲ್ಲ ಇಂದ್ರಿಯಗಳಿಂದ, ಇದು ಜ್ಞಾನೇಂದ್ರಿಯಗಳಿಂದ ಮತ್ತು ಮನಸ್ಸಿನಿಂದ ಏನು ತಿಳಿಯಬೇಕಾಗಿದೆಯೋ, ಯಾವ ವಿಷಯಗಳನ್ನು ನಾವು ಅನುಭವಿಸಬೇಕಾಗಿದೆಯೋ ಅದೆಲ್ಲವನ್ನು ಕೂಡ ಆತ ಅನುಭವಿಸ್ತಾನೆ ಅಂತ ಅದರ ತಾತ್ಪರ್ಯ. ಜಿಘ್ರತಿ ದೂರಾದೇವ ಗಂಧವದ್ ಗೃಹಾತಿ. ಇಲ್ಲಿ ಅನುಭವಿಸ್ತಾನೆ ಅಂತ ಹೇಳಲಿಲ್ಲ, ಹೊರತು ಮೂಸ್ತಾನೆ ಅಂತ ಹೇಳಿದ್ದಾರೆ. ನಾವು ಏನಾದರೂ ಒಂದು ಪದಾರ್ಥವನ್ನು ಅನುಭವಿಸಬೇಕಾದ್ರೆ ಪದಾರ್ಥ ಆದರೂ ನಮ್ಮ ಸಮೀಪಕ್ಕೆ ಬರಬೇಕು, ನಾವಾದರೂ ಪದಾರ್ಥದ ಸಮೀಪಕ್ಕೆ ಹೋಗಬೇಕು. ಆದರೆ ಭಗವಂತ ಪ್ರತಿಯೊಂದನ್ನು ಕೂಡ ತಾನಿದ್ದಲ್ಲೇ ಗ್ರಹಿಸಬಲ್ಲ. ಗಂಧವನ್ನು ಗ್ರಹಿಸಲಿಕ್ಕೆ ನಾವು ಕೂತಲ್ಲೇ ಕೂತಿದ್ರೂ ಕೂಡ ಸಮರ್ಥರಾಗ್ತೇವೆ. ಹಾಗೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇತ್ಯಾದಿ ಎಲ್ಲವನ್ನೂ ಕೂಡ ಭಗವಂತ ತಾನಿದ್ದ ಸ್ಥಳದಿಂದಲೇ ಗ್ರಹಿಸ್ತಾನೆ. ನತು ಸಜ್ಜತೆ, ಆ ವಸ್ತು ಇರುವಲ್ಲಿಗೆ ಆತ ಹೋಗಬೇಕಾದ ಅಗತ್ಯ ಇಲ್ಲ ಅಂತ ಅದರ ಅರ್ಥ. ಯಾಕೆಂದರೆ ಷಡ್ಗುಣೇಶಃ, ಷಡೀಂದ್ರಿಯಗಳ ನಿಯಾಮಕ ಅವನು. 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು ಇವುಗಳ ನಿಯಾಮಕನಾದ್ದರಿಂದ ಹೀಗೆ ಅಂತ ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿ ಕಂಡುಬರುವಂಥ ವಿಷಯ. ವೀರರಾಘವರ ವ್ಯಾಖ್ಯಾನದಲ್ಲಿ ಅಮೋಘ ಅವಿತಥ ಲೀಲಾ ಯಶಸ್ಸಃ. ಯಾರ ಲೀಲೆ, ಯಾರು ಮಾಡುವಂಥ ಕೆಲಸಗಳು ಯಾವತ್ತೂ ಕೂಡ ವ್ಯರ್ಥ ಅಲ್ಲವೋ, ಅದೆಲ್ಲವೂ ಸಾರ್ಥಕವಾಗಿರ್ತದೋ ಅವನನ್ನು ಅಮೋಘ ಲೀಲಾ ಅಂತ ಹೇಳಬೇಕು. ಅವತಿ ಅಂದರೆ ರಕ್ಷಣೆ ಮಾಡ್ತಾನೆ, ಅತಿ ಅಂದರೆ ನಾಶ ಮಾಡ್ತಾನೆ. ನ ಸಜ್ಜತೆ, ಇಲ್ಲಿ ಒಳಗೆ ಸಂಘ ಮಾಡೋದಿಲ್ಲ ಅಂತ ಹೇಳಿದ್ರಿಂದ ಸಂಘಕ್ಕೆ ಕಾರಣವಾದ ರಾಗದ್ವೇಷ ಯಾವುದೂ ಕೂಡ ಭಗವಂತನಿಗಿಲ್ಲ. ನಮಗೆ ಯಾಕೆ ಒಂದು ವಸ್ತುವಿನ ಬಗ್ಗೆ, ಒಂದು ವ್ಯಕ್ತಿಯ ಬಗ್ಗೆ ಸಂಘ ಆಗ್ತದೆ ಅಂದರೆ, ನಮಗೆ ಕೆಲವು ವ್ಯಕ್ತಿಗಳ ಬಗ್ಗೆ, ಕೆಲವು ವಸ್ತುಗಳ ಬಗ್ಗೆ ರಾಗ ಇದೆ, ಇನ್ನು ಕೆಲವು ವ್ಯಕ್ತಿಗಳು ಮತ್ತು ಇನ್ನು ಕೆಲವು ವಸ್ತುಗಳ ಬಗ್ಗೆ ನಮಗೆ ದ್ವೇಷ ಇದೆ. ಅದ್ಯಾವುದೂ ಈತನಿಗೆ ಇಲ್ಲ. ಆದ್ದರಿಂದ ಈ ವಿಷಯ ಪದಾರ್ಥಗಳನ್ನು ಅನುಭವಿಸಲಿಕ್ಕೆ ಅವನು ತಾನು ಮುಂದಾಗಿ ತೊಡಗೋದಿಲ್ಲ. ಅವನಿಗೆ ಅದರಿಂದ ಅನುಭವಿಸಿಯೇ ಮಾಡಬೇಕಾದಂಥ ತೀವ್ರವಾದ ಮನೋಭಾವ ಏನೂ ಇಲ್ಲ. ಅದರ ಅರ್ಥ. ಭೂತೇಶು ಚಿದಚಿದಾತ್ಮಕೇಶು, ಜಡಗಳಲ್ಲಿ ಚೇತನಗಳಲ್ಲಿ ಎಲ್ಲ ಕಡೆನೂ ಕೂಡ ಈ ಭಗವಂತ ಇದ್ದೇ ಇದ್ದಾನೆ. ಅಂತರ್ಹಿತ, ಒಳಗಿದ್ದಾನೆ. ಜಡದೊಳಗೂ ಕೂಡ ಇದ್ದಾನೆ. ಆತ ಜಡದೊಳಗಿದ್ದು ಆತ ಅನುಭವಿಸುವುದು ಏನನ್ನ? ಜಡಕ್ಕೆ ಇಂದ್ರಿಯಗಳಿಲ್ಲ,
5 ಜ್ಞಾನೇಂದ್ರಿಯ ಇಲ್ಲ, 5 ಕರ್ಮೇಂದ್ರಿಯ ಇಲ್ಲ, ಮನಸ್ಸಿಲ್ಲ. ಅದರಿಂದ ಜಡಗಳಲ್ಲಿ ಆತ ಅನುಭವಿಸುವುದು ಏನನ್ನ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಅದಕ್ಕೆ ಜಡ ಅಂದರೆ ಜೀವನಿಂದ ಅಧಿಷ್ಠಿತವಾದ ಜಡ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ವೀರರಾಘವರ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಅಚೇತನ ಸಂಸೃಷ್ಟ ಚೇತನ ಅಂತ ಅರ್ಥ. ದೇಹದ ಒಳಗೆ ಬದ್ಧನಾದ ಒಂದು ಜೀವ, ಅವನನ್ನೇ ಇಲ್ಲಿ ಭೂತ ಅಂತ ಹೀಗೆ ಹೇಳೋದು. ಅದನ್ನು ಹೊರತುಪಡಿಸಿದರೆ ಎಲ್ಲಿ ಜೀವ ಇಲ್ಲವೋ ಅಂಥ ಒಂದು ಪಂಚಮಹಾಭೂತಗಳಿಂದ ಹುಟ್ಟಿದ್ದೇ ಆದರೂ ಕೂಡ ದೇಹ ಆಗಲಿ ಮತ್ತೇನಾದ್ರು ಕಲ್ಲಾಗಲಿ ಕಟ್ಟಿಗೆ ಆಗಲಿ ಅಲ್ಲಿ ಭಗವಂತ ಏನನ್ನು ಅನುಭವಿಸಬೇಕಾಗಿಲ್ಲ. ಎಲ್ಲಿ ಅನುಭವಿಸುವ ಯೋಗ್ಯತೆ ಇದೆಯೋ ಅಲ್ಲಿ ಅನುಭವಿಸ್ತಾನೆ ಅಂತ ಅದರ ತಾತ್ಪರ್ಯ. ಆತ್ಮತಂತ್ರ, ಅವನು ಸ್ವತಂತ್ರನಾಗಿದ್ದಾನೆ. ಜೀವ ಮಾತ್ರ ಕಾಲ, ಕರ್ಮ, ದೈವ ಇದೆಲ್ಲದಕ್ಕೂ ಕೂಡ ಅಧೀನನಾಗಿದ್ದಾನೆ. ಷಡ್ಗುಣೇಶಃ, 6 ಗುಣಗಳ ಈಶ ಈ ಭಗವಂತ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು, ಈ 6 ಗುಣಗಳಿಗೆ ಆತ ಈಶ, ಅಧಿಪತಿ, ಆಶ್ರಯ ಅಂತ ಅರ್ಥ. ಇಂಥ ಷಡ್ಗುಣೇಶನಾದಂಥ ಈ ಭಗವಂತ ಅವನು ಷಾಡ್ವರ್ಗಿಕಂ ಜಿಘ್ನಾತಿ. ಷಾಡ್ವರ್ಗಿಕ ಅಂದರೆ ಷಡೀಂದ್ರಿಯಗಳ ವಿಷಯವನ್ನು, ಕಿವಿಯ ವಿಷಯ ಶಬ್ದ, ಕಣ್ಣಿನ ವಿಷಯ ರೂಪ, ಹೀಗೆಲ್ಲವನ್ನು ಕೂಡ ಗ್ರಹಿಸ್ತಾನೆ. ಮನಸ್ಸಿನಿಂದ ಮಾಡಬೇಕಾದ ಕ್ರಿಯೆಗಳನ್ನು ಕೂಡ ಅಲ್ಲಿ ತಗೊಂಡಿದ್ದಾರೆ. ಆದ್ದರಿಂದ 6 ಇಂದ್ರಿಯಗಳು 6 ವಿಷಯಗಳು ಅಂತ ಅದರ ಅರ್ಥ. ತೇನ ಲೀಲಾರಸಂ ಅನುಭವತಿ ಜೀವಸ್ತು ಸುಖ್ಯತಿ ದುಃಖ್ಯತಿ ಮುಹ್ಯತಿ ಚೈತಿ ಭಾವ. ಭಗವಂತ ಲೀಲೆಯಿಂದ ಅದನ್ನು ಅನುಭವಿಸ್ತಾನೆ, ಅವನಿಗೆ ಅದರಿಂದ ತೊಂದರೆ ಏನೂ ಆಗೋದಿಲ್ಲ. ಆದರೆ ಈ ಜೀವ ಮಾತ್ರ ಅನುಭವಿಸಿದಾಗ ಪ್ರಾಕೃತವಾದ ದುಃಖಕ್ಕೊಳಗಾಗ್ತಾನೆ, ಮೋಹಕ್ಕೊಳಗಾಗ್ತಾನೆ, ಸಂಕಟಕ್ಕೊಳಗಾಗ್ತಾನೆ, ಮತ್ತಷ್ಟು ಅಲ್ಲೇ ಬದ್ಧನಾಗಿ ಬಿಡ್ತಾನೆ. ಇದು ವೀರರಾಘವರು ಮಾಡುವಂಥ ವ್ಯಾಖ್ಯಾನ. ಮುಂದೆ ವಿಜಯಧ್ವಜಯದಲ್ಲಿರೋದನ್ನು ನಾವು ಗಮನಿಸಬೇಕು. ಅಮೋಘಲೀಲ ಅಂದರೆ ಸತ್ಯಕಾಮ ಲಕ್ಷಣ ಕ್ರೀಡ, ಸತ್ಯವಾದಂಥ ಅವನ ಕಾಮ, ಏನನ್ನು ಅಪೇಕ್ಷೆ ಪಡ್ತಾನೋ ಅದೆಲ್ಲವೂ ಕೂಡ ಖಂಡಿತವಾಗಿಯೂ ಆಗಿಯೇ ತೀರ್ತದೆ. ಭಗವಂತ ಹಂಬಲಿಸಿದ ಅದರದ್ದಾಗಲಿಲ್ಲ ಅಂತ ಇಲ್ಲ. ಏನನ್ನು ಅವನು ಆಲೋಚನೆ ಮಾಡ್ತಾನೋ ಅದೆಲ್ಲವೂ ಕೂಡ ಆಗಿಯೇ ತೀರ್ತದೆ ಅಂತ ಅದರ ಅಭಿಪ್ರಾಯ. ಲೌಕಿಕ ಕರ್ತೃವತ್ ಫಲಾಸಕ್ತವೋ ಅಭವತಿ. ಜಗತ್ತಿನಲ್ಲಿ ಅವನು ಸಜ್ಜಾಗೋದಿಲ್ಲ, ಅಂಟಿಕೊಳ್ಳೋದಿಲ್ಲ. ಲೌಕಿಕ ಕರ್ತೃಗಳು ನಾವೆಲ್ಲರೂ ಕೂಡ ಹೇಗೆ ಫಲದ ಆಸಕ್ತಿಯಿಂದ ಅದರಲ್ಲಿ ತೊಡಗುತ್ತೇವೆ, ಹಾಗೆ ಭಗವಂತ ತೊಡಗುವುದಿಲ್ಲ ಅಂತ ಅದರ ಅರ್ಥ. ಹೀಗೆ ಫಲದ ಆಸೆ ಇಲ್ಲದೆ ಅವನು ತೊಡಗುವುದರಿಂದ ಅವನನ್ನು ಅಕರ್ತ ಅಂತ ಹೇಳಬೇಕು. ಹೊರತು ಕರ್ತೃವೇ ಅಲ್ಲ, ಆದ್ದರಿಂದ ಅವನನ್ನು ಅಕರ್ತ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಈ ಪಂಚಮಹಾಭೂತಗಳಿಂದ ಕೂಡಿ ಹುಟ್ಟಿರುವಂಥದ್ದು ಈ ಶರೀರ. ಆ ಶರೀರದೊಳಗೆ ಮನಸ್ಸು, ಶ್ರೋತ್ರ ಮೊದಲಾದ. ಮನಸ್ಸು ಅನ್ನುವುದೊಂದು ಅಂತರಿಂದ್ರಿಯ, ಎಲ್ಲ ಇಂದ್ರಿಯಗಳಿಗೂ ಉಳಿದ 5 ಜ್ಞಾನೇಂದ್ರಿಯಗಳಿಗೂ ಅದರ ಸಹಕಾರ ಬೇಕು. ಕಿವಿ, ಕಣ್ಣು, ಮೂಗು, ನಾಲಿಗೆ ಮೊದಲಾದ ಎಲ್ಲ ಇಂದ್ರಿಯಗಳಿಗೂ ಅದರ ಸಹಕಾರ ಬೇಕು. ಶಬ್ದಾದಿ ವಿಷಯಸಾರಂ ಜಿಘ್ರತಿ. ಈ ಎಲ್ಲ ಶಬ್ದ, ರೂಪ, ರಸ, ಗಂಧ ಮೊದಲಾದ ಪದಾರ್ಥಗಳ ಸಾರವನ್ನು ಆತ ಸ್ವೀಕಾರ ಮಾಡ್ತಾನೆ. ಆತ್ಮತಂತ್ರ, ಸ್ವತಂತ್ರನಾದ್ದರಿಂದ ಹೀಗೆ ಅವನಿಗೆ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ ಅಂತ ಅದರ ಅರ್ಥ. ಷಡ್ಗುಣೇಶಃ, ಷಡೀಂದ್ರಿಯ ವಿಷಯೇಶಃ. ಷಡ್ಗುಣೇಶ ಅಂತ ಅನ್ನೋದಕ್ಕೆ 2 ಅರ್ಥದ ಅರ್ಥ ಮಾಡ್ಬೋದು. ಭಗವಂತನಲ್ಲಿ ಜ್ಞಾನ, ಐಶ್ವರ್ಯ, ಬಲ ಮೊದಲಾದ ಏನು ಗುಣಗಳಿವೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಅಂತೇಳಿ ಆ ಗುಣಗಳಿಗೆ ಈಶ ಅಂತನೂ ಅರ್ಥ. ಹಾಗೆ ಗುಣಗಳು ಅಂದರೆ 6 ಇಂದ್ರಿಯಗಳ 6 ಗುಣಗಳು, ರೂಪ, ರಸ, ಗಂಧ, ಸ್ಪರ್ಶ ಮೊದಲಾದ ಗುಣಗಳು. ಆ ಗುಣಗಳನ್ನು ಈತ ಅನುಭವಿಸ್ತಾನೆ, ಅವುಗಳಿಗೆ ಈತ ಅವನೇ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ಆತ ಸಾರಭೋಕ್ತ ಅಂತ ಕರೆಸ್ಕೊಂಡಿದ್ದಾನೆ. ಆತ್ಮತಂತ್ರ ಅಂತ ಹೇಳಿದ್ರಿಂದ
ಈಶ್ವರನೇ ಈ ದೇಹದಲ್ಲಿ ಪ್ರವೇಶ ಮಾಡಿ ಜೀವನಾಗಿದ್ದಾನೆ ಅಂತೇನೋ ಒಂದು ಮತ ಇದೆ. ಹಿಂದೆ ನಾವು ನೋಡಿದಂತಹ ಮತ, ಆ ಮತವನ್ನು ನಿರಾಕರಿಸಿದ ಹಾಗಾಯಿತು. ಒಂದು ಪ್ರಕಾಶಿಕಾದಲ್ಲಿ ಏನು ಹೇಳ್ತಾರೆ ಈ ವ್ಯಾಖ್ಯಾನಕ್ಕೆ, ಈ ಶ್ಲೋಕಕ್ಕೆ ಅಂತ ಅನ್ನೋದನ್ನು ನೋಡಬೇಕು. ನನ್ವೇವಂ ಕರ್ತೃತ್ವಸ್ಯ ಸ್ವಾಭಾವಿಕತ್ವ, ಭಗವಂತನಿಗೆ ಕರ್ತೃತ್ವ ಬಂತು ಅಂತ ಹೇಳ್ತಾ ಇದ್ದೀರಿ. ಭಗವಂತನಿಗೆ ಕರ್ತೃತ್ವ ಬಂದುಬಿಟ್ರೆ ಅವನಿಗೆ ಅಕರ್ತ ಅಂತ ಕೆಲವು ಶ್ರುತಿಗಳು ಹೇಳ್ತಾ ಇವೆ. ಆ ಶ್ರುತಿಗಳಿಂದ ವಿರೋಧ ಬಂತಲ್ವಾ ಅಂತ ಒಂದು ಪ್ರಶ್ನೆ, ಜಿಜ್ಞಾಸೆ ಎಲ್ರಿಗೂ ಬರ್ಬೋದು. ಅದಕ್ಕೆ ಈ ಶ್ಲೋಕ ಹೊರಟಿರೋದು, ಸವಾಯುಧಂ ವಿಶ್ವ ಮಮೋಘಲಿಲ ಅಂತ. ವಸ್ತುತಃ ಈ ಜಗತ್ತು ಮೊದಲಾದವುಗಳನ್ನು ಅವನು ಸೃಷ್ಟಿಸಿಯೇ ಸೃಷ್ಟಿಸ್ತಾನೆ. ಆದರೆ ಆ ಕ್ರಿಯೆ ಮಾಡಿದ್ರಿಂದ ಬರಬೇಕಾದಂಥ ಫಲದ ಬಗ್ಗೆ ಆತನಿಗೆ ಆಸಕ್ತಿ ಇರೋದಿಲ್ಲ. ಈ ಆ ಭಗವಂತನ ಸಾನ್ನಿಧ್ಯಕ್ಕೆ ಪಾತ್ರನಾದಂಥ ಜೀವ ಅದೆಲ್ಲವನ್ನು ಆ ಫಲದಲ್ಲಿ ಆಸಕ್ತನಾಗ್ತಾನೆ, ಫಲವನ್ನು ಪಡೀಲಿಕ್ಕೆ ಹಂಬಲಿಸ್ತಾನೆ ಹೊರತು ಪರಮಾತ್ಮನಿಗೆ ಆ ಹಂಬಲ ಇರೋದಿಲ್ಲ. ಅಮೋಘಲೀಲ ಅಂದರೆ ಸತ್ಯಕ್ರಿಯ, ಅವನ ಎಲ್ಲ ಕ್ರಿಯೆಗಳೇನಿವೆ ಆ ಎಲ್ಲವೂ ಕ್ರಿಯೆಯೂ ಕೂಡ ಸತ್ಯ ಅಂತ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಭಾಗವತ ತಾತ್ಪರ್ಯದ ಶ್ಲೋಕಗಳು ಬಂದಿವೆ. ಅದು 35ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಭಾಗವತ ತಾತ್ಪರ್ಯಗಳನ್ನು ನೋಡ್ಬೋದು. 36ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನೋಡ್ಬೋದು. ಅಪ್ರಯತ್ನ ಸ್ವತಂತ್ರತ್ವಾತ್ ಫಲಾನಾಂಚ ವಿವರ್ಜನಾತ್ ಕ್ರಿಯಾಯಾಶ್ಚ ಸ್ವರೂಪತ್ವಾತ್ ಅಕರ್ತ ಇತಿ ತಂ ವಿದುಹು. ಕ್ರಿಯೆ ಮಾಡುವಾಗ ಯಾವುದೇ ಪ್ರಯತ್ನ ಮಾಡೋದಿಲ್ಲ ಭಗವಂತ, ಸ್ವತಂತ್ರನಾಗಿ ತಾನೇ ಇದ್ದು ಮಾಡ್ತಾನೆ, ಫಲಗಳನ್ನು ಬಯಸೋದಿಲ್ಲ, ಕ್ರಿಯೆ ಅದು ಆತನಿಂದ ಅಭಿನ್ನ. ಈ ಎಲ್ಲ ಕಾರಣಗಳಿಂದ ಆತನನ್ನು ಅಕರ್ತ ಅಂತ ಹೇಳ್ತಾರೆ. ಹೀಗೆ ಆಚಾರ್ಯರು ಪದ್ಮಪುರಾಣದ ಮಾತನ್ನು ಉದ್ಧರಿಸಿ ಅದನ್ನು ಹಿಂದೆ ಸ್ಪಷ್ಟಪಡಿಸಿದ್ದಾರೆ, ನೋಡಿದ್ದೀವಿ. ಅದೇ ವಿಷಯವನ್ನು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಅನ್ವಯಿಸಿಕೊಂಡು ನೋಡಬಹುದು. ಭಗವಂತ ಯಾಕೆ ಅಕರ್ತ, ಕರ್ತ ಆದರೂ ಕೂಡ ಆತನನ್ನು ಅಕರ್ತ ಅಂತ ಹೇಳೋದಕ್ಕೆ ಏನು ಕಾರಣ ಅನ್ನೋದನ್ನು ಆ ಪದ್ಮಪುರಾಣದ ಮಾತಿನಲ್ಲಿ ಹೇಳಿದ್ದಾರೆ. ಹೀಗೆ ಈ ಒಂದು ಕಾರಣದಿಂದ ಭಗವಂತನಿಗೆ ಫಲಾಪೇಕ್ಷೆ ಇಲ್ಲ, ಅನಾಯಾಸವಾಗಿ ಮಾಡುವವನು, ಈ ಎಲ್ಲ ಕಾರಣಗಳಿಂದ ಆತನನ್ನು ಅಕರ್ತ ಅಂತ ಹೇಳಬೇಕೇ ಹೊರತು ಪೂರ್ಣವಾಗಿ ಆತ ಅಕರ್ತ ಅಂತ ಅಭಿಪ್ರಾಯ ಅಲ್ಲ. ಏತೈದೇವ ನಿಮಿತ್ತೈ ತಂ ಭಗವಂತಂ ಅಕರ್ತ ಇತಿ ವಿದುಹು ನ ಸರ್ವಥಾ ಕರ್ತೃತ್ವ ಅಭಾವೇನ. ಭೂತೇಶು ಅಂದರೆ ಎಲ್ಲ ಪ್ರಾಣಿಗಳ ದೇಹಗಳಲ್ಲಿ, ಭೂತೇಶು ಜಾಂತರ್ಹಿತ ಅಂತ ಹೀಗಾದ್ರ ಅರ್ಥ. ಶುಭ ವಿಷಯ ಭೋಗ ಏವ ಅಸ್ಯ ನ ಅಶುಭ ಭೋಗ ವಿಷಯ ಇತಿ ಸೂಚಿತುಂ ಷಡ್ಗುಣೇಶಃ ಇತ್ಯುಕ್ತಂ. ಇವನು ಯಾವತ್ತೂ ಕೂಡ ಶುಭವಾದ್ದನ್ನೇ ಸ್ವೀಕಾರ ಮಾಡ್ತಾನೆ ಹೊರತು ಅಶುಭವನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಅದನ್ನು ಷಡ್ಗುಣೇಶಃ, ಈ ಎಲ್ಲ ಇಂದ್ರಿಯಗಳಿಂದ ಸಿಗಬೇಕಾದ ವಿಷಯಗಳೇನಿವೆ ಅವುಗಳೆಲ್ಲದಕ್ಕೂ ಕೂಡ ನಿಯಾಮಕನೇ ಈ ಭಗವಂತ. ಅದರಿಂದ ಅವನು ಅಶುಭವನ್ನು ಸ್ವೀಕಾರ ಮಾಡ್ತಾನೆ ಅಂತ ಯಾಕೆ ಹೇಳಬೇಕು? ಅಶುಭವನ್ನು ಆತ ಸ್ವೀಕರಿಸೋದಿಲ್ಲ ಅಂತ ಅದರ ಅಭಿಪ್ರಾಯ. ಷಡಿಂದ್ರಿಯ ಗ್ರಾಹ್ಯ ಗುಣಸತ್ತಾದಿಪ್ರದಃ, ಯಾವ 6 ಇಂದ್ರಿಯಗಳಿಂದ ನಾವು ಏನು ವಿಷಯಗಳನ್ನು ಗ್ರಹಿಸ್ತೇವೆ, ಆ ರೂಪ ರಸ ಮೊದಲಾದವುಗಳು, ಅವುಗಳೆಲ್ಲದರ ಅಸ್ತಿತ್ವವೇ ಭಗವಂತನ ಅಧೀನ. ಹೀಗೆ ಆ ಭಗವಂತನ ಆ ವಿಷಯ ಪದಾರ್ಥಗಳ ಭೋಗದ ಒಂದು ರೀತಿಯನ್ನು ಹೇಳಿದಾಗಾಯಿತು. ಹೀಗೆ ವೀರರಾಘವರ ಮತ್ತು ಶ್ರೀಧರಿಯ ವ್ಯಾಖ್ಯಾನದ ವಿಷಯಗಳನ್ನು ಕೂಡ ನಾವು ನೋಡಿದ್ದೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಧಾಕೃಷ್ಣರ ವ್ಯಾಖ್ಯಾನ ಏನು ಹೆಚ್ಚಿಂದ ಕೇಳಿ ಬರೋದಿಲ್ಲ. ಆದ್ದರಿಂದ ಅದನ್ನು ಇಲ್ಲಿ ಹೆಚ್ಚು ವಿವರಿಸಿಲ್ಲ. ಹಿಂದೆ ಹೇಳಿದ ವ್ಯಾಖ್ಯಾನಗಳಂತೆಯೇ ಅವರ ವ್ಯಾಖ್ಯಾನವೂ ಕೂಡ ಇರುವುದರಿಂದ ಅದನ್ನು ಹೇಳಬೇಕಾದ ಅಗತ್ಯ ಬರಲಿಲ್ಲ. ಮುಂದೆ ಈ ಶ್ಲೋಕಕ್ಕೆ ಕೊನೆಯದಾಗಿ ನಾವು ನೋಡಬೇಕಾದದ್ದು ವಿಷ್ಣು ತೀರ್ಥರ ವ್ಯಾಖ್ಯಾನ. ವಿಷ್ಣು ತೀರ್ಥರ ಭಾಗವತ್ ಸಾರೋದ್ಧಾರದಲ್ಲಿ ಇದು
236ನೇಯ ಶ್ಲೋಕ. ಅಧ್ಯಾತ್ಮ ಪ್ರಕರಣದಲ್ಲಿ ಈ ಶ್ಲೋಕವನ್ನು ವಿಷ್ಣು ತೀರ್ಥರು ಸೇರಿಸ್ಕೊಂಡಿದ್ದಾರೆ. ಭಾಗವತದಲ್ಲಿ ಮೂಲ ವೇದವ್ಯಾಸರು ಏನು ಶ್ಲೋಕಗಳನ್ನು ಹೆಣೆದಿದ್ದಾರೆ, ಯಾವ್ಯಾವ ಸರ್ಗ, ಯಾವ್ಯಾವ ಸ್ಕಂದಗಳು ಮತ್ತು ಅಧ್ಯಾಯಗಳು ಅವುಗಳ ಭಾಗವಾಗಿ ಶ್ಲೋಕಗಳನ್ನು ಮಾಡಿದ್ದಾರೆ. ವಿಷ್ಣು ತೀರ್ಥರು ಅದನ್ನು ಬೇರೆಯದೇ ಆದ ದೃಷ್ಟಿಕೋನದಿಂದ ನೋಡಿದ್ದಾರೆ. ಭಾಗವತ ನಮಗೆ ಅನೇಕ ಪ್ರಕರಣಗಳನ್ನು ಕೊಟ್ಟಿದೆ ಅಂತ ಅವರ ದೃಷ್ಟಿಕೋನ. ಅದರಲ್ಲಿ ಅಧ್ಯಾತ್ಮ ಪ್ರಕರಣ ಅಂತ ಒಂದು ಪ್ರಕರಣ. ಆ ಅಧ್ಯಾತ್ಮ ಪ್ರಕರಣದಲ್ಲಿ ಇದು ಶ್ಲೋಕ. ಒಟ್ಟಾರೆ ಭಾಗವತ ಸಾರೋದ್ಧಾರದಲ್ಲಿ 236ನೇ ಶ್ಲೋಕ ಇದು. ಎಲ್ಲರ ಹೃದಯದಲ್ಲಿದ್ದು 6 ಇಂದ್ರಿಯಗಳಿಂದ ಏನು ವಿಷಯ ಪದಾರ್ಥಗಳು ಸಿಗಬೇಕಾಗಿದೆ ಅದು ಸಿಗ್ತದೆ ಅವನಿಗೆ. ಈ ಥರ ಭೋಗ ಮಾಡುವುದು ಕೂಡ ಆತನ ಒಂದು ಲೀಲಾ ಮಾತ್ರ. ಪುಣ್ಯ ಪಾಪಾದಿನ ಲಿಪ್ತಃ ನ ಭವತಿ. ಇದಕ್ಕೆಲ್ಲ ಕಾರಣ ಏನು? ಅವನು ಸ್ವತಂತ್ರನಾಗಿರುವುದೇ ಕಾರಣ. ಆತ್ಮತಂತ್ರ ಐತಿ, ಸ್ವತಂತ್ರ ಇತ್ಯರ್ಥ. ನಮಗೆ ಯಾವುದಾದ್ರು ಕ್ರಿಯೆ ಮಾಡಿದಾಗ, ಮಾಡದೇ ಇರುವಾಗ ಏನಾದ್ರು ಒಂದು ನಿಮಿತ್ತ ಇರ್ತದೆ. ಭಗವಂತನಿಗೆ ಅವನ ಸ್ವಂತಕ್ಕೆ ಯಾವುದೇ ರೀತಿಯಾದ ಪ್ರಯೋಜನವೂ ಇಲ್ಲ. ಆದರೆ ಅವನು ಆ ಥರ ಏನು ಅನೇಕ ಕಾರ್ಯಗಳನ್ನು ಮಾಡಿ ಹೋಗಿದ್ದಾನೆ. ಆ ಕಾರ್ಯಗಳನ್ನೆಲ್ಲವನ್ನೂ ನಾವು ನೆನೆದರೆ ಅದರಿಂದ ನಮಗೆ ಅಂತಃಕರಣ ಶುದ್ಧಿ ಆಗ್ತದೆ. ಅದಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಿರ್ತಾನೆ. ಜೀವರ ಮೋಕ್ಷ ಸಾಧನೆ ಅಂತನ್ನುವುದು, ಜೀವ ತನ್ನ ಸ್ವರೂಪ ಎಂಬ ಪುಷ್ಪವನ್ನು ಅರಳಿಸಿಕೊಂಡು ಮುಕ್ತನಾಗುವುದು ಆ ಭಗವಂತನಿಗೆ ಬೇಕಾಗಿದೆ. ನನ್ನ ಮಕ್ಕಳಾದಂಥ, ನನ್ನ ಮೊಮ್ಮಕ್ಕಳು ಮರಿಮಕ್ಕಳಾದಂಥ ಈ ಜನರೆಲ್ಲರೂ ಕೂಡ ಹೀಗೆ ಸಾಧನೆ ಮಾಡಲಿ ಅಂತ ಅವನ ಬಯಕೆ ಇದೆ. ಹೀಗೆ ಭಕ್ತರ ಉದ್ಧಾರವೇ ಅದಕ್ಕೆ ಪ್ರಯೋಜನ ಅಂತ ಅದರ ಅಭಿಪ್ರಾಯ. ಜೀವಾನ ಮುಕ್ತಯೇ ಖಲ್ವಿದಂ ಸೃಷ್ಟ್ಯಾಧಿಕಂ ಯಥಾ ಯಥಾ ಕೃತೌ ಮುಕ್ತಿ ಭವೇತ್ ತಥಾ ತಥಾ ಕ್ರಿಯತೆ ಭಗವತ. ನಮಗೆ ಮುಕ್ತಿ ಆಗಬೇಕಾದ್ರೆ ಭಗವಂತ ಏನೇನೋ ಮಾಡಬೇಕು, ಕೆಲವು ಕೆಲಸಗಳನ್ನು ಮಾಡಬೇಕು. ಆ ಎಲ್ಲ ಕೆಲಸಗಳನ್ನು ಮಾಡಿದರೆ ನಮಗೂ ಕೂಡ ಆ ಕೆಲಸಗಳನ್ನು ನೆನಪಿಸಿಕೊಂಡ್ರೆ ನಮಗೆ ಮುಕ್ತಿ ಆಗ್ತದಷ್ಟೆ. ಜನ್ಮ ಕರ್ಮಚ ಮೇ ವೇದ್ಯಂ ಏವಂ ವೇ ಯೋ ವೇತ್ತಿ ತತ್ವತಃ. ಭಗವದ್ಗೀತಾದಲ್ಲೂ ಅದನ್ನೇ ಹೇಳ್ತಾನೆ. ನನ್ನ ಜನ್ಮ, ನನ್ನ ಕರ್ಮ ಇವು ಎಲ್ಲವನ್ನೂ ಕೂಡ ಯಾರು ಅರ್ಥ ಮಾಡ್ಕೋತಾನೋ, ಅದು ಗುಹ್ಯವಾದದ್ದು. ಯಾರು ಅದನ್ನು ತಿಳ್ಕೊಳ್ತಾನೋ ಅವನಿಗೆ ಸದ್ಗತಿ ಅಂತ ಭಗವದ್ಗೀತಾದಲ್ಲೂ ಕೂಡ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಜೀವನಿಗೆ ಮುಕ್ತಿ ಸಿಗಬೇಕಾದ್ರೆ ಅದಕ್ಕೆ ಏನೇನು ಕ್ರಿಯೆಗಳನ್ನು ತಾನು ಮಾಡಬೇಕೋ ಅದೆಲ್ಲವನ್ನೂ ಆತ ಮಾಡಿಯೇ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತೋ ವಶಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲ ಅಂತ ಮಹಾಭಾರತದಲ್ಲಿ ಬರುವಂಥ ಒಂದು ಮಾತು. ಸಮಸ್ತ ಪ್ರಪಂಚದ ಒಡೆಯ, ಅವನೇನನ್ನೂ ಪಡೆಯಬೇಕಾದದ್ದೇನೂ ಇಲ್ಲ ಅವನಿಗೆ. ಆದರೂ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ನಿತ್ಯಂ ಕರೋತಿ, ಯಾವತ್ತೂ ಕೂಡ ಈ ಕೆಲಸಗಳನ್ನು ಮಾಡ್ತಾನೇ ಇರ್ತಾನೆ. ಹೇಗೆ? ಕೀನಾಶಯೋ ದುರ್ಬಲ. ಒಂದು ಬಡಪಾಯಿಯಾದ ಒಬ್ಬ ರೈತ ನಾಳೆ ದುಡಿದೇ ಇದ್ರೆ ನನಗೇನು ಗತಿ, ನನಗೆ ಅನ್ನ ಹಾಕೋರು ಯಾರು ಅನ್ನುವ ಚಿಂತೆ ಇರ್ತದೆ ಅವನಿಗೆ. ಅವನು ದುಡಿದ್ರೆ ಅವನಿಗೆ ಅನ್ನ, ಮನೆಯಲ್ಲಿ ಕೂಡಿಸಿ ಆತನಿಗೆ ಯಾರು ಭೋಜನ ಹಾಕೋದಿಲ್ಲ. ಹಾಗೆ ದುರ್ಬಲನಾದ ಹೊಟ್ಟೆಪಾಡಿಗಾಗಿ ದುಡಿಯುವ ಆ ನೇಗಿಲ ಯೋಗಿ ರೈತ ಏನಿದ್ದಾನೆ, ಅದರಂತೆ ಭಗವಂತನು ಕೂಡ ಕೆಲಸ ಮಾಡ್ತಾನೇ ಇರ್ತಾನೆ. ಆ ಭಗವಂತನನ್ನು ರೈತನಿಗೆ ಹೋಲಿಸಿ ಉದಾಹರಣೆ ಕೊಟ್ಟದ್ದು ತುಂಬ ಉಚಿತವಾಗಿದೆ. ರೈತರು ಈಗ ನಾವೊಂದೇನಾದರೂ ಒಂದು ಬೆಳೆಯನ್ನು ಬೆಳೆದ್ರೆ ಅದರಿಂದ ಒಂದಿಷ್ಟು ಫಲ ಸಿಗ್ತದೆ, ಸಿಗೋದಿಲ್ಲ ಅಂತಲ್ಲ. ಯಾವುದಾದ್ರೂ ಒಂದು ಅಲ್ಪಕಾಲದ 4-6 ತಿಂಗಳಲ್ಲಿ ಫಲ ಕೊಡುವಂಥದ್ದು, ವರ್ಷದಲ್ಲಿ ಫಲ ಕೊಡುವಂಥದ್ದು ಏನಾದರೂ ಆತನಿಗೆ ಇದ್ದರೆ ಅದನ್ನು ಬೆಳೆದರೆ ಆತನ್ನೇ ತಿಂತಾನೆ. ಕೆಲವು ಬಾರಿ ಅನೇಕ ಜನ ವೃದ್ಧರಾದ ರೈತರು ತಮ್ಮ ಕಾಲದಲ್ಲಿ ತಮಗೇನೂ ಫಲ ಸಿಗದೆ ಹೋದರೂ ಕೂಡ ಮುಂದಿನ ಪೀಳಿಗೆಗಳಿಗಾದರೂ ಸಿಗಲಿ ಅಂತ ಹಾಗೆ ವೃಕ್ಷಗಳನ್ನು ನೆಡುವುದೆಲ್ಲ ನಾವು ನೋಡಿರ್ತೇವೆ. ನಾವೆಷ್ಟು ದಿವಸ ಬದುಕೋರಿದ್ದೇವೆ, ನಮಗೆ ಅದಕ್ಕೆ ಇದೆಲ್ಲ ಬೇಕಾಗಿದೆ ಅಂತೇನಾದರೂ ಆಲೋಚನೆ ಮಾಡಿದರೆ ಈ ಜಗತ್ತಿನ ಮುಂದಿನ ತಲೆಮಾರುಗಳ ಜೀವನವೇ ಅಸ್ತವ್ಯಸ್ತ ಆಗಬೇಕಾಗಿತ್ತು. ಹಿಂದಿನವರು ತಮಗೇನೂ ವಿಶೇಷ ಪ್ರಯೋಜನ ಇಲ್ಲದೇ ಇದ್ರೂ ಮುಂದಿನವರಿಗೆ ಉಪಯೋಗ ಆಗಲಿ ಅಂತ
ಒಂದು ಉದಾರ ಭಾವನೆಯಿಂದ ಮಾಡಿದ್ದಾರಲ್ಲ, ಅದರ ಫಲವನ್ನು ನಾವಿವತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಅನುಭವಿಸ್ತಾ ಇದ್ದೇವೆ. ಕೇವಲ ಕೃಷಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಭವಿಸ್ತಾನೇ ಇದ್ದೇವೆ. ಹಾಗೆ ಭಗವಂತನು ಕೂಡ ಮಾಡ್ತಾನಷ್ಟೆ. ಶರೀರಾಂತರಾಣಿ ಪರಿತ್ಯಜ್ಯ ಪುರುಷ ಶರೀರಾಣಿ ನಿರ್ಮಾಯ ತತ್ರ ಸ್ವಪೂಜಾ ಸಾಧನಾನಿ ಇಂದ್ರಿಯಾಣಿ ದತ್ವ ತಾದೃಶಾನಿ ದ್ರವ್ಯಾಣಿ ದಾಪಯಿತ್ವ. ಹೇಗೆ ಭಗವಂತ ಹೇಗೆ ಮಾಡ್ತಾನೆ? ಈ ಜೀವನಿಗೆ ಒಂದು ಅದ್ಭುತವಾದ ಶರೀರವನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳ ಪಕ್ಷಿಗಳಾಗಿ ನಾವು ಹುಟ್ಟಿಬಿಟ್ಟಿದ್ರೆ ನಮಗದರಲ್ಲಿ ಏನು ಸಾಧನೆ ಮಾಡಲಿಕ್ಕಾಗ್ತಿತ್ತು? ಆದರೆ ಮನುಷ್ಯನಾಗಿ ಹುಟ್ಟಿದ್ರಿಂದ ಕೇಳಲಿಕ್ಕೆ ಕಿವಿ, ಮನನ ಮಾಡಲಿಕ್ಕೆ ಮನಸ್ಸು, ಮತ್ತು ಮುಂದೆ ಹೇಳಲಿಕ್ಕೆ ನಮ್ಮ ಜಿಹ್ವೇಂದ್ರಿಯ ವಾಣಿ ಇದೆ. ಹೀಗೆ ಶ್ರವಣ, ಮನನ, ಧ್ಯಾನ ಇವೆಲ್ಲವೂ ಕೂಡ ನಡೀತವೆ. ತನ್ನ ಪೂಜೆಗೆ ಯೋಗ್ಯವಾದ ಶರೀರವನ್ನು ಕೊಟ್ಟಿದ್ದಾನೆ. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರ ಕುರ್ವೀತ ಪುರುಷೋ ನಿತ್ಯಂ. ಛಾಂದೋಗ್ಯ ಭಾಷ್ಯ. ಪುರುಷೋ ವಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು. ಇಡೀ ಜೀವನವೇ ಒಂದು ಯಜ್ಞ ಅನ್ನುವ ಎಚ್ಚರ ಸಾಧಕನಿಗೆ ಬರಬೇಕು. ಅದನ್ನು ಅಂಥ ಒಂದು ಶರೀರವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಆಹಾರ ಮೊದಲಾದವುಗಳನ್ನೆಲ್ಲವನ್ನು ಒದಗಿಸ್ತಾನೆ. ಅವ್ರು ಹೇಗೆ ಸುಖದಿಂದ ಬದುಕಬೇಕೋ ಹಾಗೆ ಎಲ್ಲವನ್ನೂ ಕೂಡ ಕೊಡ್ತಾನೆ. ನಾವು ಏನು ಆಹಾರವನ್ನು ಸ್ವೀಕಾರ ಮಾಡ್ತೀವಿ, ಏನು ಬಟ್ಟೆಯನ್ನು ಉಡ್ತೀವಿ, ಏನು ಉಣ್ಣುತ್ತೇವೆ, ಅದೂ ಕೂಡ ಭಗವಂತನ ಪೂಜೆಗಾಗಿ ಮೀಸಲಿರುವಂಥದ್ದೇ. ನಾವು ಉಣ್ಣುವುದು, ನಾವು ಉಡುವುದು, ನಾವು ಕುಡಿಯುವುದು ಅದೂ ಭಗವಂತನ ಪೂಜೆಯೇ. ವಿಶೇಷತಃ ಭಗವಂತನ ಪೂಜೆಯನ್ನೇ ವಿಗ್ರಹ ರೂಪದಲ್ಲಿ ಮಾಡಬೇಕು ಅಂತ ಹೊರಟಾಗ ಅಲ್ಲಿಯೂ ಕೂಡ ತಾನು ಸನ್ನಿಹಿತನಾಗಿದ್ದು ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲ ಕಡೆ ಹೀಗೆ ವ್ಯಾಪ್ತನಾಗಿದ್ದಾನೆ. ಆ ಜೀವರು ಯಾರ್ಯಾರು ಏನೇನು ಪೂಜೆಗಳನ್ನು ಮಾಡ್ತಾರೆ ಆ ಎಲ್ಲ ಪೂಜೆಗಳನ್ನು ಹೀಗೆ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ ವಿಷ್ಣು ತೀರ್ಥರು. ರಾಜ ಪುರೋಹಿತಾಯ ಗೃಹಂ ನಿರ್ಮಾಯ ತತ್ರ ಸಕಲ ಪದಾರ್ಥ ಸಾರ್ಥಂ ಪರಿಪೂರ್ಯ ಲೀಲೆಯ ಕಾನಿಚಿತ್ ದಿನಾನಿ ತತ್ರೈವ ಸ್ಥಿತ್ವ ಭೋಜನಾದಿ ಕುರ್ವನ್ ಪ್ರೀತಿವಶೇನ ಪುರೋಹಿತಮಿವ ಲೋಕೇಶು ವಿಖ್ಯಾತ ಕೀರ್ತಿಂ ಕೃತ್ವ ಪುರುಷಾಯ ಪುರುಷಾರ್ಥಾನ್ ಪ್ರಯಚ್ಛತಿ ಇತಿ. ಒಬ್ಬ ರಾಜ ಒಬ್ಬ ಪುರೋಹಿತನಿಗೆ ಅಥವಾ ಒಬ್ಬ ಮಂತ್ರಿಗೆ ಮನೆ ಕಟ್ಟಿಸಿಕೊಡ್ತಾನೆ. ಮನೆ ಕೊಟ್ಟಾದ ಮೇಲೆ ಆ ಮನೆಯಲ್ಲಿ ಏನೇನು ಪದಾರ್ಥಗಳು ಆತನಿಗೆ ಬೇಕಾಗಿರ್ತಾವೋ ಅವು ಎಲ್ಲವನ್ನೂ ಕೂಡ ಆ ಮನೆಯಲ್ಲಿ ತಂದು ಒದಗಿಸ್ತಾನೆ. ಮತ್ತೆ ಆ ಪುರೋಹಿತನ ತೃಪ್ತಿಗಾಗಿ, ಪುರೋಹಿತ ಅಥವಾ ಮಂತ್ರಿಯ ತೃಪ್ತಿಗಾಗಿ ತಾನೂ ಕೆಲವು ಕಾಲ ಅದೇ ಮನೆಯಲ್ಲಿ ಇರ್ತಾನೆ. ಭೋಜನ ಇತ್ಯಾದಿಗಳನ್ನು ಸ್ವೀಕಾರ ಮಾಡ್ತಾನೆ. ಕೊನೆಗೆ ಎಲ್ಲವನ್ನೂ ಆ ಪುರೋಹಿತನಿಗೆ ಕೊಟ್ಟು, ಮಂತ್ರಿಗೆ ಕೊಟ್ಟು, ತಾನು ಮಾತ್ರ ಮುಂದಿನ ಗತಿಗೆ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ತಾನೆ. ಹಾಗೆ ಭಗವಂತ ಈ ಜೀವರಿಗೆ ಶರೀರ ಕೊಟ್ಟಿದ್ದಾನೆ, ಮೋಕ್ಷ ಸಾಧನೆ ಮಾಡಿಸ್ತಾ ಇದ್ದಾನೆ, ಪುರುಷಾರ್ಥಗಳನ್ನು ಕೊಡ್ತಾನೆ, ಮುಕ್ತಿಯನ್ನು ಕೂಡ ಕೊಡ್ತಾನೆ. ಪುರೋಹಿತ ಅಂತ ಹೇಳಿದ್ದು ತುಂಬ ಚೆನ್ನಾಗಿದೆ. ರಾಜ ಒಬ್ಬ ಮಂತ್ರಿಗೆ ಒಂದು ಮನೆಯನ್ನು ಕಟ್ಟಿಸಿ ಕೊಡ್ತಾನೆ ಅಂತ ಹೇಳಲಿಲ್ಲ ವಿಷ್ಣು ತೀರ್ಥರು, ಪುರೋಹಿತನನ್ನು ಹೇಳಿದರು. ಪುರೋಹಿತನ ಕೆಲಸ ಹೆಚ್ಚು ಜ್ಞಾನ ಕಾರ್ಯ. ತಾನು ಎಲ್ಲ ಕ್ರಿಯೆಗಳನ್ನು ಮಾಡಬೇಕು. ಯಜಮಾನರು ಯಾರು ಮಾಡಿಸಿ ಅಂತ ಕೇಳಿದರೆ ಅವರಿಂದ ಮಾಡಿಸ್ಬೇಕು. ಇತ್ಯಾದಿ ಎಲ್ಲ ಕೆಲಸಗಳನ್ನು ಕೂಡ ಪುರೋಹಿತ ಮಾಡ್ತಿರ್ತಾನೆ. ಪುರೋಹಿತನ ಕೆಲಸ ತಾನು ಕರ್ಮ ಮಾಡುವುದು, ಇನ್ನೊಬ್ಬರಿಂದ ಮಾಡಿಸುವುದು. ಯಜನ ಮತ್ತು ಯಾಜನ. ತಾನು ಯಜ್ಞ ಮಾಡಬೇಕು, ಇನ್ನೊಬ್ಬರಿಂದ ಮಾಡಿಸ್ಬೇಕು. ತಾನು ಸ್ವಾಧ್ಯಾಯ ಮಾಡಬೇಕು, ಇನ್ನೊಬ್ಬರಿಂದ ಪ್ರವಚನ ಮಾಡಿಸ್ಬೇಕು. ಈ ಎರಡೂ ಥರದ್ದು ಅದು. ತಾನು ಓದಬೇಕು, ಇನ್ನೊಬ್ಬರಿಗೆ ಪ್ರವಚನ ಹೇಳಬೇಕು, ಇವು ಕರ್ತವ್ಯ. ತಾನು ದಾನ ಸ್ವೀಕಾರ ಮಾಡಬೇಕು, ಇನ್ನೊಬ್ಬರಿಗೆ ದಾನ ಕೊಡಬೇಕು. ಹೀಗೆ ಬಹುಮುಖವಾಗಿರ್ತದೆ ಪುರೋಹಿತನ ಕಾರ್ಯ. ಆದರೆ ರಾಜ ಮತ್ತು ಮಂತ್ರಿಗಳು ಮತ್ತು ಸೇನಾಪತಿಗಳು ಮೊದಲಾದವರ ಕಾರ್ಯ ಅದು ಇಷ್ಟು ಬಹುಮುಖವಾಗಿರೋದಿಲ್ಲ. ರಾಜಕಾರ್ಯ, ರಾಜಕೀಯದಲ್ಲಿ ಅವರಿಗೆ ಒಂದು ಪರಿಣತಿ ಇರೋದ್ರಿಂದ, ಅನುಭವ ಇರೋದ್ರಿಂದ ಆ ಥರದ ಕ್ರಿಯೆಗಳನ್ನು ಮಾಡ್ತಾರೆ. ಮುಖ್ಯವಾಗಿ ಜ್ಞಾನ ಕಾರ್ಯ ಎಲ್ಲವೂ ಕೂಡ ನಡೆಯುವುದು ಆ ಪುರೋಹಿತನಿಂದ, ರಾಜನ ಆಸ್ಥಾನದಲ್ಲಿ. ಹಾಗೆ ನಾವೆಲ್ಲರೂ ಕೂಡ ಪುರೋಹಿತರು ಅಂತ ವಿಷ್ಣು ತೀರ್ಥರು ಹೇಳಿದಂತಾಯಿತು.
ಅವನು ನಮಗೆ ಈ ಶರೀರವನ್ನು ನಿರ್ಮಿಸಿಕೊಟ್ಟಿರೋದ್ರಿಂದ ತಂದೆ ಅಂತ ಕರೆಸ್ಕೋತಾನೆ. ತಂದೆಯೂ ಹೌದು, ಅವನು ತಾಯಿಯೂ ಹೌದು. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ವಿಷ್ಣು ತೀರ್ಥರು. ತದನೇನ ಶರೀರೋತ್ಪಾದಕತ್ವ ರೂಪಂ ಪಿತೃತ್ವಂ, ಶರೀರವನ್ನು ಕೊಟ್ಟದ್ರಿಂದ ತಂದೆಯಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯೊಳಗಿದ್ದಂತಹ ವಿಶ್ವವನ್ನು ಸೃಷ್ಟಿ ಕಾಲದಲ್ಲಿ ಹೊರಹಾಕುವುದರಿಂದ ಅವ್ಯವಧಾನೇನ ಉತ್ಪಾದಕತ್ವ ರೂಪ ಮಾತೃತ್ವಂ, ಅವನಲ್ಲಿ ತಾಯಿಯ ಒಂದು ಗುಣವೂ ಕೂಡ ಬಂತು. ಮತ್ತೆ ನಡುವೆ ಏನೇನು ಅನಿಷ್ಟಗಳು ಬರ್ತಿರ್ತವೆ ನಮ್ಮ ಜೀವಮಾನದಲ್ಲಿ, ಆ ಅನಿಷ್ಟಗಳನ್ನೆಲ್ಲ ಪರಿಹರಿಸಿಯೂ ಕೂಡ ಪರಿಹರಿಸ್ತಾನೆ. ಆದ್ದರಿಂದ ಆತ ಸುಹೃತ್ತಾಗಿದ್ದಾನೆ. ಸುಹೃತ್ ಗೆಳೆಯರ ಕೆಲಸ ಏನು? ನಮಗೆ ಬಂದಿರುವಂಥ ಆಪತ್ತುಗಳನ್ನು ಪರಿಹರಿಸುವುದು. ಅನಿಮಿತ್ತ ಬಂಧುತ್ವ ರೂಪಂ ಸುಹೃತ್ವಂ. ಸುಹೃತ್ ಅಂದರೆ ಅನಿಮಿತ್ತ ಬಂಧು, ಯಾವುದೇ ನಿಮಿತ್ತವಿಲ್ಲದೇನೆ ನಮ್ಮ ಬಳಿಗೆ ಬಂದು ನಮಗೆ ಏನು ಉಪಕಾರ ಮಾಡ್ತಾನೆ ಅವನನ್ನು ಸುಹೃತ್ ಅನ್ಬೇಕು. ಜ್ಞಾನಾದಿದಾತೃತೆಯ ಸದ್ಗುರುತ್ವಂ, ಜ್ಞಾನವನ್ನು ಕೊಟ್ಟಿದ್ದರಿಂದ ಮತ್ತೆ ಶ್ರವಣ ಮಾಡುವ ಪ್ರವಚನ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದರಿಂದ ಆತನನ್ನು ಗುರು ಅನ್ನಬೇಕು. ಗುರುವಾದ, ತಂದೆಯಾದ, ತಾಯಿಯಾದ, ಅನಿಮಿತ್ತ ಸುಹೃತ್ತಾದ. ಮೋಚಕತೆಯ ಪರದೈವತ್ವಂ, ಕೊನೆಗೊಂದು ಬಾರಿ ನಮಗೆ ಈ ಸಂಸಾರದಿಂದ ಮುಕ್ತಿಯನ್ನು ಕೊಡುವುದರಿಂದ ಆತನನ್ನು ಪರದೈವ ಅಂತ ಕೂಡ ವರ್ಣನೆ ಮಾಡ್ತಾರೆ. ಹೀಗೆ ಎಲ್ಲವೂ ಕೂಡ ಭಗವಂತನೇ ನಮ್ಮ ಜೀವಮಾನದಲ್ಲಿ ತಂದೆಯಾಗಿ, ತಾಯಿಯಾಗಿ, ಅನಿಮಿತ್ತ ಬಂಧುವಾಗಿ, ಸುಹೃತ್ತಾಗಿ ಈ ಥರದ್ದೊಂದು ಉಪಕಾರವನ್ನು ಭಗವಂತ ಮಾಡಿದ್ದಾನೆ. ಪಿತಾಸ್ಯ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್, ಭಗವದ್ಗೀತೆ. ನೀನು ಈ ಜಗತ್ತಿನ ತಂದೆ, ನೀನು ಈ ಜಗತ್ತಿನ ಗುರುವೂ ಹೌದು. ನ ಮಾತಾ ನ ಪಿತಾ ತಸ್ಯ ನ ಭಾರ್ಯಾ ನ ಸುತಾತಯ ಸರ್ವೇಷಾಂ ಆತ್ಮರೋ ಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಭಾಗವತದಲ್ಲಿ ಮತ್ತೊಂದು ಶ್ಲೋಕ. ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ, ಹೆಂಡತಿಯೂ ಇಲ್ಲ, ಮಕ್ಕಳೂ ಇಲ್ಲ. ಅದು ಆಶ್ಚರ್ಯಕರವಾಗಿದೆ. ನಮಗೆ ಯಾವ್ಯಾವ ಅರ್ಥದಲ್ಲಿ ಮಕ್ಕಳಿದ್ದಾರೆ, ಯಾವ ಅರ್ಥದಲ್ಲಿ ಹೆಂಡತಿ ಇದ್ದಾಳೆ, ಯಾವ ಅರ್ಥದಲ್ಲಿ ಗಂಡ ಇದ್ದಾನೆ, ಯಾವ ಅರ್ಥದಲ್ಲಿ ತಂದೆ ತಾಯಿ ಅಂತ ಇದ್ದಾರೆ, ಆ ಅರ್ಥದಲ್ಲಿ ಭಗವಂತನಿಗೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಯಾವುದೂ ಇಲ್ಲ. ಸರ್ವೇಷಾಂ ಆತ್ಮಜಃ, ಎಲ್ರಿಗೂ ಅವನ ಮಗ. ಸರ್ವೇಷಾಂ ಆತ್ಮಜೋ ಹ್ಯಾತ, ಆತ್ಮ ಅವನ ಅಂತರ್ಯಾಮಿ. ಪಿತಾ ಮಾತಾ, ತಾಯಿಯೂ ಹೌದು ತಂದೆಯೂ ಹೌದು ಅಂತ ಭಾಗವತವೇ ಮುಂದೊಂದು ಕಡೆ ಅದನ್ನು ವರ್ಣನೆ ಮಾಡಿದೆ. ಹೀಗಿದೆಲ್ಲವನ್ನು ಕೂಡ ಗುರುಗಳ ಉಪದೇಶದ ಮೂಲಕ ಪಡೆದು ನಾವು ಧ್ಯಾನಿಸಬೇಕು, ಉಪಾಸನೆ ಮಾಡಬೇಕು ಅಂತ ಅದರ ಅಭಿಪ್ರಾಯವನ್ನು ವಿಷ್ಣು ತೀರ್ಥರು ಈ ಶ್ಲೋಕದಲ್ಲಿ ಕಾಣ್ತಾ ಇದ್ದಾರೆ. ಅದನ್ನು ನಮಗೆ ಹಾಗೆ ಕಾಣಿಸಿದ್ದಾರೆ ಕೂಡ. ಆ ಭಗವಂತನ ವಿಶೇಷ ಗುಣಗಳನ್ನು, ಹೀಗೆ ಪಿತೃತ್ವ ಮಾತೃತ್ವ ಮೊದಲಾದ ಗುಣಗಳನ್ನು ಹೀಗೆ ನಾವು ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕು. ತೇಷಾಮೇವ ಗುರುಭಿಃ ಪ್ರತಿಪಾದಿತತ್ವಾತ್ ತದನೇನ ಶಮಾತ್ಮ ವಿಮರ್ಶನಾಖ್ಯೌ ಭಾಗವತ ಧರ್ಮೋ ಉಕ್ತೌ ಶಮೇನ ಅಭಯಂ ಲಬ್ಧಮಿತಿ. ಈ ಸಂಸಾರಕ್ಕೆ ಭಯ ಪಡದೇ ಇರುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಸಾವು ಮತ್ತು ಹುಟ್ಟು, ಇಲ್ಲಿ ಅನೇಕ ಅನಿಷ್ಟ ಘಟನೆಗಳು ಇದೆಲ್ಲವೂ ನಮ್ಮ ಜೀವಮಾನದಲ್ಲಿ ಏನು ಸಂಭವಿಸ್ತವೆ, ಅದ್ಯಾವುದಕ್ಕೂ ನಾವು ಬಲಿಯಾಗಬಾರ್ದು. ಅಂಥ ಒಂದು ಅಭಯವನ್ನು ನಾವು ಪಾಲನೆ ಮಾಡಬೇಕು. ಅದೊಂದು ಭಾಗವತ ಧರ್ಮ ಅಂತ ಅಲ್ಲಿ ಬರ್ತದೆ. ಈಗಾಗಲೇ ನಾವು ಜಿಘ್ರತಿ ಅನ್ನೋದ್ರ ಬಗ್ಗೆ ನೋಡಿದ್ದೀವಿ. ನಾವು ಗಂಧವನ್ನು ಮೂಸ್ತೀವಿ, ಕಿವಿಯಿಂದ ಶಬ್ದವನ್ನು ಕೇಳ್ತೇವೆ, ಮತ್ತು ಮೂಗಿನಿಂದ ಗಂಧವನ್ನು ಮೂಸ್ತೀವಿ. ನಾವೆಂದೂ ಕಣ್ಣಿನಿಂದ ಗಂಧವನ್ನು ಮೂಸೋದಿಲ್ಲ. ಕಿವಿಯಿಂದ ನಾವು ಯಾವುದೇ ರಸವನ್ನು ಕೂಡ ಅನುಭವಿಸೋದಿಲ್ಲ. ಆಯಾ ಇಂದ್ರಿಯಕ್ಕೆ ಅದರದ್ರದ್ದೇ ಆದ ಶಕ್ತಿ ಇದೆ. ಯಾವುದೇ ಒಂದು ಇಂದ್ರಿಯ ನಮ್ಮದು ಊನ ಆದರೂ ಕೂಡ ನಾವು ಈ ಜಗತ್ತಿನಿಂದ ಪಡೆಯುವಂತಹ ಅನುಭವದಲ್ಲಿ ಒಂದು ಕೊರತೆ ಬಂದ್ಬಿಡ್ತದೆ. ಆದರೆ ಭಗವಂತನ ಎಲ್ಲ ಇಂದ್ರಿಯಗಳು ಕೂಡ ಎಲ್ಲ ಕಾರ್ಯಗಳನ್ನು ಮಾಡಬಲ್ಲವು. ಆ ಕಾರ್ಯಗಳಿಗೆ, ಆ ಭಗವಂತನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಯಾವುದೇ ರೀತಿಯಾದಂಥ ಮಿತಿಯೂ ಕೂಡ ಇಲ್ಲ. ಹೀಗಾಗಿ ಅವನ ಕಣ್ಣಿನಿಂದಲೇ ಆತ ಮೂಸ್ತಾನೆ, ಕಿವಿಯಿಂದಲೇ ಮೂಸಬಲ್ಲವನು. ಮೂಸುವುದು ಅಂದರೆ ತಿಳಿಯುವುದು ಅಂತ ಹೀಗರ್ಥ.
ವ್ಯವಹಾರದಲ್ಲೂ ಕೂಡ ನಾವು ನನಗೆ ಆ ಶಾಸ್ತ್ರದ ಗಂಧನೂ ಇಲ್ಲ, ಗಂಧಗಾಳಿಯೂ ಇಲ್ಲ ಅಂತೆಲ್ಲ ಹೇಳ್ತಿರ್ತೇವೆ. ಗಂಧ ಅಂದರೆ ಶಾಸ್ತ್ರದ ಗಂಧ ಅಂದರೆ ಏನು? ಶಾಸ್ತ್ರದಲ್ಲಿ ವಿಷಯವನ್ನು ನಾನು ಓದಿಲ್ಲ, ಅದನ್ನು ಅಭ್ಯಾಸ ಮಾಡಿಲ್ಲ, ಈ ಹಿಂದೆ ಆಗಲಿ ಈಗಾಗಲೇ ಅಭ್ಯಾಸ ಮಾಡಿಲ್ಲ ಅಂತ ಅರ್ಥ. ಅದರಿಂದ ಗಂಧ ಅನ್ನುವುದು ಆ ವಸ್ತುವಿನ ಆಯಾ ಇಂದ್ರಿಯದೊಂದು ವಿಷಯ ಅಂತ ಹೇಳ್ತದೆ. ಗಂಧ ಅನ್ನೋದು ಎಕ್ಸಾಕ್ಟ್ಲಿ ಮೂಗಿನ ಮೂಲಕ ಮೂಸಬಲ್ಲ ಗಂಧವೇ ಗಂಧ ಅಲ್ಲ. ಯಾವುದೇ ಒಂದು ವಿಷಯವನ್ನು ಕೂಡ ಗಂಧ ಅಂತ ಹೇಳ್ತಾರೆ. ಹೀಗೆ ವಿಷಯಗಳನ್ನು ಆತ ಜಿಘ್ರತೆ ಅಂದರೆ ಅನುಭವಿಸ್ತಾನೆ ಅಂತ ಇಷ್ಟೇ ಅರ್ಥ ಜಿಘ್ರತೆ ಅನ್ನೋದಕ್ಕೆ. ಅವನ ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸವನ್ನು ಮಾಡಬಲ್ಲವು ಅಂತನ್ನೋದನ್ನು ಈ ಮಾತಿನ ಮೂಲಕ ನಾವು ತಿಳ್ಕೊಂಡಾಗಾಯಿತು. ಷಡ್ಗುಣೇಶ ಅಂದರೆ 6 ಗುಣಗಳು ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರೇಯಃ ಜ್ಞಾನ ವೈರಾಗ್ಯವಶ್ಚೈವ ಷಣ್ಣಾಂ ಭಗವತೀರಣ ಅಂತ ನಾವು ಹಿಂದೆ ಕೇಳಿದ್ದೇವೆ. ಇವಷ್ಟೇ 6 ಗುಣಗಳಲ್ಲ, 5 ಜ್ಞಾನೇಂದ್ರಿಯಗಳಿಂದ ರೂಪ ರಸಗಂಧ ಸ್ಪರ್ಶ ಶಬ್ದಗಳು ಮತ್ತು ಮನಸ್ಸಿನಿಂದ ತಿಳಿಯಬೇಕಾದ ಸಂಗತಿಗಳು ಎಲ್ಲವನ್ನೂ ಕೂಡ ಆತ ತಾನು ತಿಳಿದಿರುವುದರಿಂದ, ತಾನು ನಿಯಂತ್ರಿಸುವುದರಿಂದ 2 ದೃಷ್ಟಿಯಿಂದ ಆತ ಷಡ್ಗುಣೇಶ. ಐಶ್ವರ್ಯ, ವೀರ್ಯ, ಯಶಸ್ಸು, ಜ್ಞಾನ ಅದಕ್ಕೆ ಈಶನಾದ್ರಿಂದೂ ಆತ ಷಡ್ಗುಣೇಶ. ಹಾಗೆ 5 ಇಂದ್ರಿಯಗಳ 5 ವಿಷಯಗಳಿಗೆ ಈಶನಾದ್ರಿಂದಲೂ ಆತ ಷಡ್ಗುಣೇಶ. ಹೀಗೆ ಜಿಘ್ರತಿ ಎನ್ನುವ ಶಬ್ದವನ್ನು ಬಳಕೆ ಮಾಡುವ ಮೂಲಕ ಭಾಗವತಕಾರರು ಭಗವಂತನ ಎಲ್ಲ ಇಂದ್ರಿಯಗಳು ಕೂಡ ಅಭಿನ್ನ, ಅವುಗಳಿಗೆ ಸವಿಶೇಷ ಭೇದ ಇದೆ. ಆದ್ದರಿಂದ ಆತ ರೂಪವನ್ನು ಮೂಸ್ತಾನೆ, ಶಬ್ದವನ್ನು ಮುಟ್ಟುತ್ತಾನೆ, ಹೀಗೆ ಎಲ್ಲ ಇಂದ್ರಿಯಗಳಿಂದಲೂ ಎಲ್ಲ ಕಾರ್ಯವನ್ನು ಮಾಡಬಲ್ಲ. ಹಾಗೆ ಇರುವುದರಿಂದ ಜಿಘ್ರತಿ ಅನ್ನುವ ಮಾತಿಗೂ ಕೂಡ ಒಂದು ವಿಶಿಷ್ಟವಾದಂಥ ಅರ್ಥ ಬರ್ತದೆ ಅಂತ ತಾತ್ಪರ್ಯ. ಹೀಗೆ ಆ 36ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.